ನಮಸ್ಕಾರ ಸ್ನೇಹಿತರೆ, ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ವಿಘ್ನ ವಿನಾಶಕ ಗಣಪತಿಯನ್ನು ಪ್ರತಿಯೊಬ್ಬರೂ ಅವರದೇ ಆದ ಕಾರಣಕ್ಕಾಗಿ ಪ್ರಾರ್ಥಿಸ್ತಾರೆ, ಪೂಜಿಸ್ತಾರೆ. ಕೆಲವರು ಮಂಗಳವನ್ನು ಉಂಟು ಮಾಡೋದಕ್ಕೋಸ್ಕರ ಪ್ರಾರ್ಥನೆ ಮಾಡಿದ್ರೆ, ಕೆಲವರು ಮೋಕ್ಷ ಪ್ರಾಪ್ತಿಗಾಗಿ ಬೇಡ್ಕೊಳ್ತಾರೆ, ಮತ್ತು ಕೆಲವರು ಸಂತಾನ ಪ್ರಾಪ್ತಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಕೆಲವರು ಸಕಲ ಕಾರ್ಯ ಸಿದ್ಧಿಗಾಗಿ ಪ್ರಾರ್ಥನೆ ಮಾಡ್ತಾರೆ. ಹೀಗೆ ಅವರದೇ ಆದ ಕಾರಣಕ್ಕಾಗಿ ಗಣೇಶನನ್ನು ಪೂಜಿಸ್ತಾರೆ, ಸ್ತುತಿಸ್ತಾರೆ. ಇದೇ ರೀತಿ ಗಣೇಶನ ಅನೇಕ ಕಾರಣಗಳಿಗಾಗಿ ಪೂಜಿಸೋರು ಅದಕ್ಕೆ ತಕ್ಕಂತೆ ಸ್ತೋತ್ರಗಳನ್ನು ಹೇಳಿ ಒಳ್ಳೆಯ ಫಲವನ್ನು ಪಡ್ಕೋಬಹುದು. ಈ ದಿನ ನಾವು ಚಿಂತೆ ಹಾಗೂ ರೋಗ ನಿವಾರಕ ಗಣಪತಿಯ ಸ್ತೋತ್ರವನ್ನು ತಿಳ್ಕೊಳ್ಳೋಣ. ಈ ಸ್ತೋತ್ರಕ್ಕೆ ಮಯೂರೇಶ ಸ್ತೋತ್ರ ಅಂತ ಕರೀತಾರೆ. ಈ ಮಯೂರೇಶ ಸ್ತೋತ್ರ ಏನು ಅನ್ನೋದನ್ನು ಹೇಳ್ತೀನಿ. ಪುರಾಣ ಪುರುಷಂ ದೇವಂ ನಾನಾ ಕ್ರೀಡಾಕರಂ ಮುದಾ ಮಾಯಾವಿನಂ ದುರ್ವಿಭಾವ್ಯಂ ಮಯೂರೇಶಂ ನಮಾಮ್ಯಹಂ ಪರಾತ್ಪರಂ ಚಿದಾನಂದಂ ನಿರ್ವಿಕಾರಂ ಹೃದಯ ಸ್ಥಿತಿಂ ಗುಣಾತೀತಂ ಗುಣಮಯಂ ಮಯೂರೇಶಂ ನಮಾಮ್ಯಹಂ ಸೃಜಂತಂ ಪಾಲಯಂತಂ ಚ ಸಂಹರಂತಂ ನಿಜೇಚ್ಛಯಾ ಸರ್ವವಿಘ್ನಹರಂ ದೇವಂ ಮಯೂರೇಶಂ ನಮಾಮ್ಯಹಂ ನಾನಾದೈತ್ಯನಿಹಂತಾರಂ ನಾನಾರೂಪಾಣಿ ಬಿಭ್ರತಂ ನಾನಾಯುಧಧರಂ ಭಕ್ತ್ಯಾ ಮಯೂರೇಶಂ ನಮಾಮ್ಯಹಂ ಇಂದ್ರಾದಿದೇವತಾವೃಂದೈ ಅಭಿಷ್ಟತಮಹರ್ನಿಶಂ ಸದಸದ್ವ್ಯಕ್ತಮುವ್ಯಕ್ತಂ ಮಯೂರೇಶ ನಮಾಮ್ಯಹಂ ಸರ್ವಶಕ್ತಿಮಯಂ ದೇವಂ ಸರ್ವರೂಪಧರಂ ವಿಭುಂ ಸರ್ವವಿದ್ಯಾಪ್ರವರ್ತಾಕಂ ಮಯೂರೇಶಂ ನಮಾಮ್ಯಹಂ ಪಾರ್ವತೀನಂದನಂ ಶಂಭೋರಾನಂದಪರಿವರ್ಧನಂ ಭಕ್ತಾನಂದಕರಂ ನಿತ್ಯಂ ಮಯೂರೇಶಂ ನಮಾಮ್ಯಹಂ ಮುನಿಧ್ಯೇಯಂ ಮುನಿನುತಂ ಮುನಿಕಾಮಪ್ರಪೂರಕಂ ಸಮಷ್ಟಿವ್ಯಷ್ಟಿರೂಪಂ ತ್ವಾಂ ಮಯೂರೇಶಂ ನಮಾಮ್ಯಹಂ ಸರ್ವಜ್ಞಾನನಿಹಂತಾರಂ ಸರ್ವಜ್ಞಾನಕರಂ ಶುಚಿಂ ಸತ್ಯಜ್ಞಾನಮಯಂ ಸತ್ಯಂ ಮಯೂರೇಶಂ ನಮಾಮ್ಯಹಂ ಅನೇಕಕೋಟಿಬ್ರಹ್ಮಾಂಡನಾಯಕಂ ಜಗದೀಶ್ವರಂ ಅನಂತವಿಭವಂ ವಿಷ್ಣುಂ ಮಯೂರೇಶಂ ನಮಾಮ್ಯಹಂ ಮಯೂರೇಶ ಉವಾಚ ಇದಂ ಬ್ರಹ್ಮಕರಂ ಸ್ತೋತ್ರಂ ಸರ್ವಪಾಪಪ್ರನಾಶನಂ ಸರ್ವಕಾಮಪ್ರದಂ ನೃಣಾಂ ಸರ್ವೋಪದ್ರವನಾಶನಂ ಕಾರಾಗೃಹಾಗತಾನಾಂ ಚ ಮೋಚನಂ ದಿನಸಪ್ತಕಾತ್ ಆದಿವ್ಯಾಧಿಹರಂ ಚೈವ ಮುಕ್ತಿಮುಕ್ತಿಪ್ರದಂ ಶುಭಂ ಇತಿ ಮಯೂರೇಶ ಸ್ತೋತ್ರ ಸಂಪೂರ್ಣಂ. ಈಗ ಈ ಮಯೂರೇಶ ಸ್ತೋತ್ರವನ್ನು ನೀವು ಕೇಳಿದ್ರಿ. ಇದರ ಅರ್ಥವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬ್ರಹ್ಮ ಹೇಳ್ತಾನೆ, ಯಾರು ಪರಮ ಪುರುಷನಾಗಿರುವನೋ ಮತ್ತು ಪ್ರಸನ್ನತಾಪೂರ್ವಕವಾಗಿ ಅನೇಕ ಕ್ರೀಡೆಗಳನ್ನು ನಡೆಸ್ತಿರುವನೋ, ಯಾರು ಮಾಯೆಗೆ ಯಜಮಾನನಾಗಿರುವನೋ, ಯಾರ ಸ್ವರೂಪವು ಅಚಿಂತ್ಯದಿಂದ ಕೂಡಿರುವುದೋ ಅಂತಹ ಮಯೂರೇಶ ಗಣೇಶನಿಗೆ ನಾನು ನಮಿಸ್ತೀನಿ. ಎರಡನೇ ಶ್ಲೋಕದ ಅರ್ಥ ಹೀಗಿದೆ. ಗಣೇಶನು ಪರಾತ್ಪರನು, ಚಿದಾನಂದಮಯನು, ನಿರ್ವಿಕಾರನು, ಎಲ್ಲರ ಹೃದಯದಲ್ಲಿಯೂ ಅಂತರ್ಯಾಮಿ ರೂಪದಲ್ಲಿ ನೆಲೆಸಿರುವವನು, ಗುಣಾತೀತನು, ಗುಣಮಯನೂ ಆಗಿರುವನು. ಅಂತಹ ಮಯೂರೇಶನಿಗೆ ನಾನು ವಂದಿಸುತ್ತೇನೆ. ಮೂರನೇ ಶ್ಲೋಕದ ಅರ್ಥ, ತನ್ನ ಇಚ್ಛೆಯಿಂದ ಪ್ರಪಂಚದ ಸೃಷ್ಟಿ, ಪಾಲನೆ ಹಾಗೂ ಸಂಹಾರವನ್ನು ಯಾರು ಮಾಡುತ್ತಿರುವನೋ ಅಂತಹ ಸರ್ವವಿಘ್ನಹಾರಿ ಮಯೂರೇಶನಿಗೆ ವಂದಿಸ್ತೀನಿ. ನಾಲ್ಕನೇ ಶ್ಲೋಕದ ಅರ್ಥ, ಆತನು ಅನೇಕಾನೇಕ ದೈತ್ಯರ ಪ್ರಾಣನಾಶಕನು, ಅನೇಕ ರೀತಿಯ ರೂಪಗಳನ್ನು ಧರಿಸಿರುವವನು, ಆತನು ಅನೇಕ ಅಸ್ತ್ರ ಶಸ್ತ್ರಗಳನ್ನು ಧರಿಸುವವನು. ಅಂತಹ ಮಯೂರೇಶನಿಗೆ ಭಕ್ತಿ ಭಾವದಿಂದ ನಾನು ನಮಸ್ಕರಿಸ್ತೀನಿ. ಐದನೇ ಶ್ಲೋಕದ ಅರ್ಥ, ಇಂದ್ರಾದಿ ದೇವತೆಗಳ ಸಮುದಾಯವು ರಾತ್ರಿ ಹಗಲು ಸದಾಕಾಲವು ಆತನ ಸ್ತವನವನ್ನು ಮಾಡುತ್ತಿರುವರು. ಆತನಿಗೆ ವ್ಯಕ್ತ ಹಾಗೂ ಅವ್ಯಕ್ತ ರೂಪಗಳಿವೆ. ಅಂತಹ ಮಯೂರೇಶನಿಗೆ ನಾನು ವಂದಿಸ್ತೀನಿ. ಆರನೇ ಶ್ಲೋಕದ ಅರ್ಥ, ಆತನು ಸರ್ವಶಕ್ತಿಮಯನು, ಸರ್ವರೂಪಧಾರಣೆ ಮಾಡುವವನು ಮತ್ತು ಎಲ್ಲ ವಿದ್ಯೆಗಳಿಗೂ ಪ್ರವಕ್ತನು.
ಅಂತಹ ಭಗವಾನ್ ಮಯೂರೇಶನಿಗೆ ನಾನು ವಂದಿಸ್ತೀನಿ. 7ನೇ ಶ್ಲೋಕದ ಅರ್ಥ: ಪುತ್ರ ರೂಪದಲ್ಲಿ ಆತನು ಪಾರ್ವತಿಗೆ ಆನಂದವನ್ನು ನೀಡಿರುವನು. ಅಂತೆಯೇ ಭಗವಾನ್ ಶಂಕರನ ಆನಂದವನ್ನು ಹೆಚ್ಚಿಗೆ ಮಾಡಿರ್ತಾನೆ. ಅಂತಹ ಭಕ್ತಾನಂದ ವರ್ಧಕನಾದ ಮಯೂರೇಶನಿಗೆ ನಾನು ಪ್ರತಿದಿನ ನಮಸ್ಕರಿಸ್ತೀನಿ. 8ನೇ ಶ್ಲೋಕದ ಅರ್ಥ: ಮುನಿವೃಂದವು ಆತನ ಧ್ಯಾನವನ್ನು ಮಾಡುತ್ತದೆ, ಆತನ ಗುಣಗಳನ್ನು ಗಾನ ಮಾಡುತ್ತೆ. ಪ್ರತಿಯಾಗಿ ಆತನು ಮುನಿಗಳ ಅಭಿಲಾಷೆಗಳನ್ನು ಪೂರ್ಣಗೊಳಿಸ್ತಾನೆ. ಅಂತಹ ಸಮಷ್ಟಿ ವೃಷ್ಟಿ ರೂಪಿ ಮಯೂರೇಶನಿಗೆ ನಾನು ವಂದಿಸ್ತೀನಿ. 9ನೇ ಶ್ಲೋಕದ ಅರ್ಥ ಹೀಗಿದೆ: ಆತನು ಸಮಸ್ತ ವಿಷಯಗಳ ಅಜ್ಞಾನವನ್ನು ನಿವಾರಿಸುವನು, ಅವರಲ್ಲಿ ಸಂಪೂರ್ಣ ಜ್ಞಾನವನ್ನು ಹುಟ್ಟಿಸುವವನು. ಆತನು ಪವಿತ್ರನು, ಸತ್ಯ ಜ್ಞಾನ ಸ್ವರೂಪನು, ಸತ್ಯ ನಾಮಧಾರಿಯಾಗಿರುವನು. ಅಂತಹ ಮಯೂರೇಶನಿಗೆ ನಾನು ವಂದಿಸ್ತೀನಿ. 10ನೇ ಶ್ಲೋಕದ ಅರ್ಥ: ಆತನು ಅನೇಕ ಕೋಟಿ ಬ್ರಹ್ಮಾಂಡಗಳ ನಾಯಕನು, ಆತನು ಜಗದೀಶ್ವರನು, ಅನಂತ ವೈಭವ ಸಂಪನ್ನನಾಗಿರುವವನು, ಆತನು ಸರ್ವವ್ಯಾಪಿ ವಿಷ್ಣು ರೂಪಿಯಾಗಿರುವನು. ಅಂತಹ ಮಯೂರೇಶನಿಗೆ ನಾನು ವಂದಿಸ್ತೀನಿ. ಮಯೂರೇಶ ಇದಕ್ಕೆ ಈ ರೀತಿಯಾಗಿ ಪ್ರತಿಕ್ರಿಯಿಸ್ತಾನೆ. ಇದು 11ನೇ ಶ್ಲೋಕದ ಅರ್ಥ: ಈ ಸ್ತೋತ್ರವು ಬ್ರಹ್ಮ ಭಾವವನ್ನು ನೀಡುವುದು ಹಾಗೂ ಸಮಸ್ತ ಪಾಪಗಳನ್ನು ನಾಶ ಮಾಡುವುದು. ಇದು ಮಾನವರ ಎಲ್ಲ ಮನೋವಾಂಛಿತ ಅಂಶಗಳನ್ನು ನೀಡುವಂತಹದು. ಇದು ಎಲ್ಲ ರೀತಿಯ ಉಪದ್ರವಗಳನ್ನು ಶಮನ ಮಾಡುವಂಥದ್ದಾಗಿರುತ್ತದೆ. 12ನೇ ಶ್ಲೋಕದ ಅರ್ಥ: ಇದನ್ನು 7 ದಿನಗಳವರೆಗೆ ಸತತವಾಗಿ ಪಠಿಸಿದಲ್ಲಿ ಕಾರಾಗೃಹದಲ್ಲಿರುವ ವ್ಯಕ್ತಿಗಳು ಕೂಡ ಬಿಡುಗಡೆ ಪಡಿತಾರೆ. ಈ ಸ್ತೋತ್ರವು ಮಾನಸಿಕ ಯೋಚನೆಗಳು ಹಾಗೂ ಶಾರೀರಿಕ ರೋಗಗಳನ್ನು ಕೂಡ ದೂರ ಮಾಡುತ್ತೆ. ಇದು ಭೋಗ ಹಾಗೂ ಮೋಕ್ಷಗಳನ್ನು ನೀಡುವಂತಹದ್ದು. ಈ ರೀತಿಯಲ್ಲಿ ಮಯೂರೇಶನ ಸ್ತೋತ್ರವು ಸಂಪೂರ್ಣವಾಗಿದೆ. ತಾವೆಲ್ಲರೂ ಸಹ ಈ ಮಯೂರೇಶನ ಸ್ತೋತ್ರವನ್ನು ಪಠಿಸಿ ಇದರ ಪ್ರಯೋಜನ ಪಡಿರಿ. ಆ ಭಗವಂತನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಆಶಿಸ್ತಾ ಇದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.